ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಯಾರೇ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರು, ನನ್ನ ಸಪೋರ್ಟ್ ಮಾಡ್ತಾ ಇರೋರು ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಸೊ ಇದೇ ಥರನೇ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಹಾಕ್ತಾನೆ ಇರ್ತೀನಿ. ಈಗ ಸ್ವಲ್ಪ ದಿನದಿಂದ ಸ್ವಲ್ಪ ಗ್ಯಾಪ್ ಆಗ್ತಿತ್ತು. ಸೊ ಇನ್ಮೇಲಿಂದ ಆದಷ್ಟು ಕಂಟಿನ್ಯೂಸ್ ಆಗಿ ವೀಡಿಯೋಗಳನ್ನ ಹಾಕ್ತೀನಿ. ಸೊ ಯಾವ ಥರ ಬಜೆಟ್ ಫ್ರೆಂಡ್ಲಿಯಾಗಿ ಟ್ರಾವೆಲ್ ಮಾಡ್ಬೋದು, ಯಾವ್ಯಾವ ಪ್ಲೇಸ್ಗಳಿಗೆಲ್ಲ ಹೋಗ್ಬೋದು, ಯಾವ ಥರ ಅಲ್ಲಿನ ಕಲ್ಚರ್ ಇರುತ್ತೆ, ಪ್ರತಿಯೊಂದನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರನೇ ನಮ್ಮ ಚಾನಲ್ನ ನಾನು ಕ್ರಿಯೇಟ್ ಮಾಡಿರೋದು. ಸೊ ಇದಕ್ಕಿಂತ ಮುಂಚೆ ನಂದು ಇನ್ನೊಂದು ಚಾನಲ್ ಇತ್ತು. ಕಾರಣಾಂತರಗಳಿಂದ ಆ ಚಾನಲ್ಲು ಕ್ಲೋಸ್ ಆಗೋಯಿತು. ಬಟ್ ಅದರಲ್ಲಿ ತುಂಬಾ ಟ್ರಾವೆಲಿಂಗ್ ವ್ಲಾಗ್ಸ್ ಹಾಕಿದ್ದೆ. ಪರವಾಗಿಲ್ಲ, ಇನ್ಮೇಲಿಂದ ಮತ್ತೆ ಜಾಸ್ತಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇನ್ಮೇಲಿಂದ ಏನೇನು ನೋಡ್ತೀನೋ ಅದನ್ನು ಯಾವ ಥರ ಪ್ಲ್ಯಾನ್ ಮಾಡ್ತೀನಿ, ಎಷ್ಟು ಬಡ್ಜೆಟಲ್ಲಿ ಮಾಡ್ತೀನಿ ಅನ್ನೋದನ್ನೆಲ್ಲ ನಿಮಗೆ ಹೇಳ್ಕೊಡ್ತೀನಿ. ಸೊ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಪಾಂಡಿಚೇರಿ ಟ್ರಾವೆಲಿಂಗ್ ಯಾವ ಥರ ಮಾಡೋದು ಬಜೆಟಲ್ಲಿ ಅನ್ನೋದನ್ನು ಸ್ವಲ್ಪ ಕ್ಲಿಪ್ಸ್ ಹಾಕಿ ತೋರಿಸಿದ್ದೆ. ಬಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಈ ವಿಡಿಯೋ ಈಸ್ ಆಲ್ ಅಬೌಟ್ ಎಷ್ಟು ಬಜೆಟಲ್ಲಿ ನಾವು ಪಾಂಡಿಚೇರಿನ ನೋಡಿದ್ವಿ, ಎಷ್ಟು ಮಿನಿಮಲ್ ಆಗಿ ನಾವು ಖರ್ಚು ಮಾಡಿದ್ವಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನನ್ನ ಲಾಸ್ಟ್ ಪಾಂಡಿಚೇರಿ ಕ್ಲಿಪ್ಪಿಂಗ್ಸಲ್ಲಿ ತುಂಬ ಕ್ಲಿಪ್ಸಿಂಗ್ ಹಾಕೇ ಇಲ್ಲ, ಯಾಕಂದರೆ ನನಗೆ ವೀಡಿಯೋ ಮಾಡೋ ಅಷ್ಟು ನನಗೆ ಆಗಲಿಲ್ಲ. ಬಿಕಾಸ್ ಅಷ್ಟು ಕ್ಲೈಮೇಟು ವೆದರು ತುಂಬಾ ಹಾರಿಬಲ್ ಆಗಿ ಇತ್ತು. ಅಂದರೆ ತುಂಬ ಏನು ಬಿಸಿಲಿರಲಿಲ್ಲ, ಬಟ್ ಸ್ಟಿಲ್ ತುಂಬಾ ಹಬೆ ಇತ್ತು. ಅದರಿಂದನೇ ನಮಗೆ ಜಾಸ್ತಿ ಸುಸ್ತಾಗೋಕ್ಕೆ ಶುರುವಾಯಿತು. ತುಂಬಾ ಹಬೆ ಆಗಿರೋದ್ರಿಂದ ಓಡಾಡೋಕ್ಕಾಗ್ತಾ ಇರಲಿಲ್ಲ, ಹೆವಿ ಸ್ವೆಟ್ ಆಗ್ತಾ ಇದ್ವಿ. ಸೊ ಟ್ರೈ ಮಾಡೋರು ಅಂದರೆ ಈಗ ಮೇ ಬಿ ವೆದರ್ ಅಷ್ಟು ಚೆನ್ನಾಗಿರಲಿಲ್ಲ ಅನಿಸುತ್ತೆ ಪಾಂಡಿಚೇರಿಗೆ, ಅಂದರೆ ನಾವು ಹೋದಾಗ. ಬಟ್ ಪ್ಲೇಸಸ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಪಾಂಡಿಚೇರಿಲಿ. ಸೊ ನಾವು ಯಾವ ಥರ ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳ್ತೀವಿ. ಫಸ್ಟು ನಾನು ಬ್ಯಾಂಗ್ಳೂರ್ ಟು ಪುದುಚೇರಿ ಈಸ್ ನಥಿಂಗ್ ಬಟ್ ಪಾಂಡಿಚೇರಿನ ಪುದುಚೇರಿ ಅಂತ ಹೇಳ್ತಾರೆ, ರೈಲ್ವೆ ಸ್ಟೇಷನ್ನ. ಸೊ ನಾವು ಫಸ್ಟು ಬ್ಯಾಂಗ್ಳೂರ್ ಟು ಪುದುಚೇರಿ ರೈಲ್ವೆ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ದೆ. ಸೊ 250 per person ಆಗುತ್ತೆ. ಆ್ಯಂಡ್ 2 ವೇಗೆ 500 rupees ಆಗುತ್ತೆ. ಸೊ ಬ್ಯಾಂಗ್ಳೂರ್ ಟು ಪುದುಚೇರಿ ಟು ಬ್ಯಾಂಗ್ಳೂರ್ಗೆ 500 rupees ಆಗುತ್ತೆ. ಆ್ಯಂಡ್ ಇದೆಲ್ಲ ಟೂರಿಸ್ಟ್ ಪ್ಲೇಸಸ್ ಆಗಿರೋದ್ರಿಂದ ನಮಗೆ ಆದಷ್ಟು ಟಿಕೆಟ್ಗಳು ಅಂದರೆ ಒಂದು ವಾರಕ್ಕೆ ಮುಂಚೆನೇ ಎಲ್ಲ ಟಿಕೆಟ್ ಸಿಗೋಲ್ಲ. ಸೊ ನೀವು ಆದಷ್ಟು ಮುಂಚೆನೇ ಪ್ರಿಯರ್ ಆಗಿ ಟಿಕೆಟ್ನ ಬುಕ್ ಮಾಡ್ಕೋಬೇಕು. ಸೊ ನಾವು ಸ್ವಲ್ಪ ಅದೇ ಥರ ಮಾಡಿಕೊಂಡು ಯೋಚನೆ ಮಾಡಿಬಿಟ್ಟು ಟಿಕೆಟ್ನ ಫಸ್ಟ್ನೇ ಬುಕ್ ಮಾಡ್ಕೊಂಡಿದ್ವಿ. ಸೊ ಅದಾದಮೇಲೆ ಎಲ್ಲಿ ಉಳ್ಕೊಳ್ಳೋದು ಅನ್ನೋದು ಸೆಕೆಂಡ್ರಿ. ಸೊ ಅದು ಬಂದ್ಬಿಟ್ಟು ಸೆಕೆಂಡ್ ಒನ್. ನಾವು ಆ್ಯಕ್ಚುಲಿ ಎಷ್ಟೊಂದು ರೂಮ್ಸ್ ಎಲ್ಲ ಚೆಕ್ ಮಾಡಿದ್ವಿ ಆನ್ಲೈನಲ್ಲೇ. ಬಟ್ ಅಲ್ಲೂ ಹೋಗಿ ಮಾಡ್ಕೊಳ್ಬೋದು ಅಂತ ಹೇಳಿದ್ರು. ಬಟ್ ನಮಗೇನು ಅಂತ ಅಂದರೆ ಅಲ್ಲಿ ಹೋಗಿ ರೂಮ್ ಮಾಡಿಕೊಂಡು ಓಡಾಡೋದು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದ್ರಿಂದ ರೂಮ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಆನ್ಲೈನಲ್ಲಿ ಎಷ್ಟಿರುತ್ತೆ ಅಂದರೆ ಡೈರೆಕ್ಟಾಗಿ ಹೋದಾಗ ಎಷ್ಟು ಹೇಳ್ತಾರೆ ಅದೆಲ್ಲ ನಮಗೆ ಅಷ್ಟು ಐಡಿಯಾ ಇರಲಿಲ್ಲ. ಆ್ಯಂಡ್ 1500 rupees ನಾಟ್ ವರ್ತ್ ಅಂತ ಅನ್ನಿಸ್ತು. ಬಿಕಾಸ್ ನಾವು ಬಜೆಟ್ ಫ್ರೆಂಡ್ಲಿ ಟ್ರಾವೆಲಿಂಗ್ ಮಾಡ್ತಿದ್ದೀವಿ ಅಂತ ಅಂದಾಗ 1500 ಯಾಕೆ ಕೊಡಬೇಕು, ಬೆಟರ್ ಆಪ್ಷನ್ ಇರುವಾಗ ಅಂತ ಅನ್ನಿಸ್ತು. ಸೊ ನಾನೇನು ಮಾಡಿದೆ, IRCTC ಆ್ಯಪಲ್ಲಿ ಡೋರ್ಮ್ಯಾಟ್ರಿ ರೂಮ್ಸ್ ಅಂತ ಇದೆ ಅಂತ ನನಗೆ ಸ್ವಲ್ಪ ಐಡಿಯಾ ಇತ್ತು. ಬಟ್ ಯಾವತ್ತೂ ನಾನು ಬುಕ್ ಮಾಡ್ಕೊಂಡು ಹೋಗಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು IRCTC ಥ್ರೂ ಡೋರ್ಮ್ಯಾಟ್ರಿ ರೂಮ್ಸ್ನ ಬುಕ್ ಮಾಡ್ಕೊಂಡೆ. ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಡೋರ್ಮ್ಯಾಟ್ರಿ ರೂಮ್ಸ್ ಯಾವ ಥರ ಇರುತ್ತೆ ಅಂತ. ಪುದುಚೇರಿ ರೈಲ್ವೆ ಸ್ಟೇಷನ್ ಅಲ್ಲೇ ಪ್ಲ್ಯಾಟ್ಫಾರ್ಮ್ ಹತ್ರ, ಫಸ್ಟ್ ಪ್ಲ್ಯಾಟ್ಫಾರ್ಮ್ ಹತ್ರ ಮೇಲ್ಗಡೆನೆ ನಿಮಗೆ ಡೋರ್ಮ್ಯಾಟ್ರಿ ರೂಮ್ಸ್ ಇರುತ್ತೆ. ಸೊ AC ರೂಮ್ಸು ಇರುತ್ತೆ, ನಾನ್ AC ರೂಮ್ಸು ಇರುತ್ತೆ. ಬಟ್ ವಾಟ್ ಐ ಸಜೆಸ್ಟ್, ನಾವು ನಾನ್ AC ತೊಗೊಂಡಿದ್ವಿ. ನೀವು AC ತೊಗೊಂಡ್ರೇ ತುಂಬ ಒಳ್ಳೆಯದು. ಬಿಕಾಸ್ ಅಲ್ಲಿನ ವೆದರಿಗೆ ನಿಮಗೆ ಸರ್ವೈವ್ ಆಗೋಕ್ಕೆ AC ರೂಮ್ ಇಸ್ ದ ಬೆಸ್ಟ್. ಒಂದು 100 rupees ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಸೊ ನಮಗೆ 250 per person ಬಿತ್ತು. ಸೊ ಡೋರ್ಮ್ಯಾಟ್ರಿ ರೂಮ್ಗೆ ಒಂದು ಬೆಡ್ ಕೊಡ್ತಾರೆ, ಅಂದರೆ per personಗೆ ಒಂದು ಬೆಡ್ಡು ಕಾಟೇಜ್ ಥರ ಕೊಡ್ತಾರೆ. ಆ್ಯಂಡ್ ಫ್ಯಾನ್ ಫೆಸಿಲಿಟಿ ಇದೆ, ಚಾರ್ಜಿಂಗ್ ಫೆಸಿಲಿಟೀಸ್ ಇದೆ, ಲೈಟಿಂಗ್ಸ್ ನಾರ್ಮಲ್ ಆಗಿ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ವಾಶ್ರೂಮು ಅಷ್ಟೇ ತುಂಬ ಚೆನ್ನಾಗಿದೆ. ಒಳಗಡೆನೆ ನಮಗೆ 2 ವಾಶ್ರೂಮು, 2 ಸ್ನಾನದ ಮನೆ ಆ್ಯಂಡ್ ಒಂದು ನಾರ್ಮಲ್ ಹ್ಯಾಂಡ್ ವಾಶ್ ಸಿಂಕ್ ಥರ ಇರುತ್ತಲ್ಲ ಆ ಥರ ಇದೆ. ಸೊ ಅದು ಯಾವ ಥರ ಇದೆ ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ. ಆ್ಯಂಡ್ ದಿಸ್ ಈಸ್ ನಾಟ್ ಫಾರ್ ಲಕ್ಸುರಿಯಸ್ ಪೀಪಲ್, ಅಂದರೆ ನಮಗೆ ರೂಮ್ ಹಾಗೆ ಇರಬೇಕು ಅಂತ ಅಂದರೆ ದಿಸ್ ಈಸ್ ನಾಟ್ ಫಾರ್ ಯು ಪೀಪಲ್. ಬಿಕಾಸ್ ಅಷ್ಟು ಲಕ್ಸುರಿಯಸ್ ಆಗಿಲ್ಲ ಇದು. ನಾರ್ಮಲ್ ಆಗಿ ನಮ್ಮ ಮನೆಗಳಲ್ಲೇ ಇವಾಗ ಮೇಂಟೈನ್ ಮಾಡ್ಕೊಂಡಿರ್ತೀವಲ್ಲ, ಸೊ ಆ ಥರ ಇದೆ. ಫಾರ್ 250 rupees ನನಗೆ ವರ್ತ್ ಅಂತ ಅನ್ನಿಸ್ತು. ನಮಗೆ ಬಜೆಟಾಗಿ ಆರಾಮಾಗಿ ಹೋಗಿ ಬರ್ಬೋದು ಅಂತ ಅನ್ನಿಸ್ತು. ಆ್ಯಂಡ್ 250 ಬಂದುಬಿಟ್ಟು 24 hours ಓಕೆನಾ. ಸೊ ಅದು ಆದಮೇಲೆ ಮತ್ತು ಇನ್ನೊಂದೇನು ಅಂತ ಅಂದರೆ, ನಾವು ಹುಡುಗಿರು ಒಬ್ಬರೇ ಬುಕ್ ಮಾಡ್ಕೊಂಡಿದ್ದೆ. ಇವಾಗ ನಾವು 3 ಜನ ಹುಡುಗಿರು ಬುಕ್ ಮಾಡಿದ್ದಿತ್ತು ಡೋರ್ಮ್ಯಾಟ್ರಿ ರೂಮ್ನ. 2 ಬೆಡ್ ಖಾಲಿ ಇತ್ತು. ಆ 2 ಬೆಡ್ನ ಬಾಯ್ಸ್ಗೆ ಕೊಡೋಲ್ಲ, ಬರೀ ಗರ್ಲ್ಸ್ಗೆ ಅಷ್ಟೇ ಕೊಡೋದು. ಇಫ್ ಓನ್ಲಿ ಗರ್ಲ್ಸ್ ಆರ್ ದೇರ್ ಡೋರ್ಮ್ಯಾಟ್ರಿ ರೂಮಲ್ಲಿ ಬರೀ ಹುಡುಗಿರಿಗಷ್ಟೇ ಡೋರ್ಮ್ಯಾಟ್ರಿ ರೂಮ್ಗಳನ್ನ ಕೊಡೋದು, ಹುಡುಗರಿಗೆ ಕೊಡೋಲ್ಲ. ಅಕಸ್ಮಾತಾಗಿ ಬರೀ ಹುಡುಗರಷ್ಟೇ ಇದ್ದರೆ ಹುಡುಗಿರಿಗೆ ಕೊಡೋಲ್ಲ. ಸೊ ಆ ಥರದ್ದು ಒಂದಿದೆ, ವಿಚ್ ಈಸ್ ವೆರಿ ಗುಡ್ ಅಂತ ಅನಿಸುತ್ತೆ. ಸೊ ಪ್ರೈವಸಿ
ಎಲ್ಲ ಸ್ವಲ್ಪ ಚೆನ್ನಾಗಿದೆ. ಆ್ಯಂಡ್ ಭಯ ಆ ಥರ ಏನಿಲ್ಲ. ಅಂದರೆ ಒಂದು ಸ್ವಲ್ಪ ನೈಟ್ ಹೊತ್ತು ನಾರ್ಮಲಾಗಿ ನೀವು ಡೋರ್ ಲಾಕ್ ಮಾಡ್ಕೊಂಡು ಆರಾಮಾಗಿ ಇರ್ಬೋದು. ಆ್ಯಂಡ್ ಅದ್ರ ಪಕ್ಕದಲ್ಲೇ ನಿಮ್ಗೇನಾದರೂ ಬೇಕು ಅಂದರೆ ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಅಂತಲೇ ಒಬ್ಬರು ಕಾಂಟ್ಯಾಕ್ಟ್ ಪರ್ಸನ್ ಥರ ಯಾರಾದರೂ ಇರ್ತಾರೆ. ಸೊ ಅದು ಬೆಸ್ಟ್ ಅಂತ ಅನ್ನಿಸ್ತು. ಸೊ ಅದಾದಮೇಲೆ ನಮ್ಮದು ಬಂದುಬಿಟ್ಟು ಲಗೇಜ್ ರೂಮ್. ಸೊ ನಮಗೆ ಆ್ಯಕ್ಚುಲಿ ಲಗೇಜ್ ನಾರ್ಮಲ್ ಆಗೆಲ್ಲ ಇದ್ರೇ ನೀವು ಡಾರ್ಮೆಟ್ರಿ ರೂಮಲ್ಲೇ ಇಟ್ಟು ಹೋಗ್ಬೋದು. ಬಟ್ ಸೇಫ್ಟಿ ಪರ್ಪಸ್ ಬೇಕು ಅಂತ ಅಂದರೆ ಬಿಕಾಸ್ ನಮ್ಮದು ಲ್ಯಾಪ್ಟಾಪ್ಸ್ ಎಲ್ಲ ಇತ್ತು. ಸೊ ಅದಕ್ಕೋಸ್ಕರ ನಮಗೆ ಸ್ವಲ್ಪ ಸೇಫ್ಟಿ ಬೇಕಿತ್ತು, ಆಫೀಸ್ ಲ್ಯಾಪ್ಟಾಪ್ಸ್ ಬೇರೆ. ಸೊ ನಾವೇನು ಮಾಡಿದೆ, ಅಂದರೆ ರೈಲ್ವೆ ಸ್ಟೇಷನಲ್ಲೇ ಕ್ಲಾಕ್ ರೂಮ್ ಅಂತ ಇರುತ್ತೆ. ಅಂದರೆ ನಮ್ಮ ಲಗೇಜ್ನ ನಾವು ಹ್ಯಾಂಡ್ ಓವರ್ ಮಾಡ್ಬೋದು. 24 hours ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಸೊ 24 hours ಎಷ್ಟು ಅಂದರೆ ಪರ್ ಬ್ಯಾಗು 20 rupees ಅಷ್ಟೇ. ಸೊ ನಮ್ಮದು ಒಂದು ಅಂದರೆ ಇವಾಗ ಟ್ರಾಲಿ ಆಗಿರ್ಬೋದು, ಇಲ್ಲಾಂದರೆ ಬ್ಯಾಕ್ ಪ್ಯಾಕ್ಗಳೆಲ್ಲ ಇರುತ್ತಲ್ಲ, ಎಲ್ಲನೂ ಅಷ್ಟೇ ಒಂದು ಬ್ಯಾಗಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ ಫಾರ್ 24 hours. ಸೊ ಅಲ್ಲಿ ರೈಲ್ವೆ ಸ್ಟೇಷನ್ ಏನಿದೆ ಅದ್ರ ಮುಂದೆನೇ ನಿಮಗೆ ಕ್ಲಾಕ್ ರೂಮ್ ಸಿಗುತ್ತೆ. ನೀವು ಯಾರನ್ನ ಬೇಕಾದರೂ ಹೋಗಿ ಕೇಳಿದ್ರೆ ಕ್ಲಾಕ್ ರೂಮ್ ಯಾವುದು ಅಂತ ತೋರಿಸ್ಕೊಡ್ತಾರೆ. ಸೊ ನಾವು ಕ್ಲಾಕ್ ರೂಮಿಗೆ ಹೋದ್ವಿ. ಕ್ಲಾಕ್ ರೂಮ್ಗೆ ಹೋದಾಗ ಅಂದರೆ ಅದನ್ನು ಹ್ಯಾಂಡ್ ಓವರ್ ಮಾಡೋ ಮುಂಚೆ ಅವ್ರೇನು ಹೇಳಿದ್ರು ಅಂದರೆ ಅದಕ್ಕೆ ಬೀಗ ಹಾಕಿರಬೇಕು ಅಂತ ಅಂದರು, ಫಾರ್ ಸೇಫ್ಟಿ ಪರ್ಪಸ್. ಬಿಕಾಸ್ ಗೊತ್ತಿಲ್ಲ, ನಮ್ಮ ಅಕಸ್ಮಾತಾಗಿ ಏನಾದರೂ ಕಳೆದೋದ್ರೆ ನಮ್ಮ ಮೇಲೆ ಬರುತ್ತೆ. ಸೊ ದಯವಿಟ್ಟು ಲಾಕ್ ಮಾಡಿ ಅಂತ ಹೇಳಿದ್ರು. ಸೊ ಅಲ್ಲೇ ಸುತ್ತಮುತ್ತ ತಿರುಗಾಡಿ ಒಂದು ಸ್ವಲ್ಪ ಹೋಗಿ ಒಂದು ಪುಟ್ಟು ಲಾಕರ್ ಕೀನ ತೊಗೊಂಡು ಬಂದ್ವಿ. 40 rupees ಏನೋ ಕೊಟ್ವಿ. ಸೊ ಓಕೆ, ಅಕಸ್ಮಾತಾಗಿ ನೀವು ಇಲ್ಲಿಂದನೇ ತೊಗೊಂಡು ಹೋದರೆ ಬೆಸ್ಟು. ಅಲ್ಲಿ 40 rupees ಅಂದರೆ ಇಲ್ಲೊಂದು 30 rupees ಅಷ್ಟೇ ಇರುತ್ತೆ. ಸೊ ನೀವೊಂದು ನಾರ್ಮಲ್ ಲಾಕರ್ ಕೀನ ಇಟ್ಕೊಂಡ್ರೆ ಅದು ಲಾಂಗರ್ ಟರ್ಮ್ಗೂ ಯೂಸ್ ಆಗುತ್ತೆ. ಒನ್ ಟೈಮ್ ಯೂಸ್ ಅಂತೂ ಅಲ್ಲ, ಪದೇ ಯೂಸ್ ಮಾಡ್ಕೊಳ್ಬೋದು. ಸೊ ಹಾಕ್ಬಿಟ್ಟು ಲಾಕರ್ ಇದ್ರ ಹತ್ರ ರೂಮ್ ಹತ್ರ ಹೋಗ್ಬಿಟ್ಟು ಇಟ್ಟರೆ ಅವ್ರು ಒಂದು ಚೀಟಿ ಕೊಡ್ತಾರೆ. ಅದು ಹ್ಯಾಂಡ್ ಓವರ್ ಮಾಡಿಬಿಟ್ಟು ನಾವು ಹುಷಾರಾಗಿ ರಿಸಿಪ್ಟ್ನ ಇಟ್ಕೊಂಡು ವಾಪಸ್ ತೊಗೊಳ್ಳುವಾಗ ರಿಸಿಪ್ಟ್ ಕೊಟ್ಟು ಬ್ಯಾಗ್ನ ತೊಗೊಂಡು ಹೋಗ್ಬೋದು. ದಿಸ್ ಈಸ್ ಒನ್ ಥಿಂಗ್. ಆ್ಯಂಡ್ ನೆಕ್ಸ್ಟು ಇಡೀ ಪಾಂಡಿಚೇರಿ ಸುತ್ತಾಡೋಕ್ಕೆ ನಮಗೆ ಹೆಂಗೆ ಸುತ್ತಾಡೋದು, ಬಿಕಾಸ್ ನಾವು ಆಟೋಗಳನ್ನ ಹೈಯರ್ ಮಾಡ್ತೀವಿ, ಇಲ್ಲಾಂದರೆ ಪ್ಯಾಕೇಜ್ನ ಹೈಯರ್ ಮಾಡ್ತೀವಿ ಅಂದರೆ ತುಂಬಾ ದುಡ್ಡು ಖರ್ಚಾಗುತ್ತೆ. ಇನ್ನೊಂದೇನು ಅಂದರೆ ಪಾಂಡಿಚೇರಿಲಿ ವಾಕೇಬಲ್ ಡಿಸ್ಟೆನ್ಸಲ್ಲೇ ಎಲ್ಲ ಪ್ಲೇಸಸ್ ಇರೋದು. ಇಲ್ಲೊಂದು ಪ್ಲೇಸ್ ನೋಡಿದ್ದೀವಿ ಅಂತ ಅಂದರೆ ಇಲ್ಲಿಂದ ಒಂದು 500 meters ಇಲ್ಲ 1 kilometers ಇನ್ನೊಂದು ಪ್ಲೇಸ್ ಇರೋದು. ಅಷ್ಟಕ್ಕೆಲ್ಲ ಒಂದು ಆಟೋನೇ ಬುಕ್ ಮಾಡಿಕೊಂಡು ಓಡಾಡೋದು ರಿಯಲಿ ನಾಟ್ ವರ್ತ್. ತುಂಬಾ ದುಡ್ಡು ವೇಸ್ಟ್ ಆಗುತ್ತೆ. ಆ್ಯಂಡ್ ತುಂಬ ಜನ ಸ್ಕ್ಯಾಮ್ ಸಹ ಮಾಡ್ತಾರೆ. ಸುತ್ತಾಡ್ಕೊಂಡು ಬಂದು ಅದೇ ಪ್ಲೇಸ್ನ ತೋರಿಸೋದು ಅದೆಲ್ಲ ಮಾಡ್ತಾರೆ. ಸೊ ನಾವು ಅದಕ್ಕೆ ಮುಂಚೆನೇ ಗೊತ್ತಿರೋದ್ರಿಂದ ನಮ್ಮ ರೈಲ್ವೆ ಸ್ಟೇಷನಿಂದ ಒಂಚೂರು ಮುಂದೆ ಹೋದರೆ ಒಂದು ಪಕ್ಕದ ರೋಡಲ್ಲೇ ಗಾಡಿ ರೆಂಟಿಗೆ ಅಂದರೆ ಅಂಗಡಿ ಶಾಪ್ ಇತ್ತು. ಸೊ ನಾನು ಮುಂಚೆನೇ ಗೂಗಲೆಲ್ಲ ಮಾಡ್ಕೊಂಡಿದ್ವಿ ಎಲ್ಲೆಲ್ಲಿ ರೆಂಟ್ ಶಾಪ್ ಇದೆ ಅಂತ. ಬಟ್ ನಾವು ಅಕಸ್ಮಾತಾಗಿ ಅಲ್ಲಿ ಹೋದಾಗ ಒಂದು ರೆಂಟಿಂಗ್ ನಾರ್ಮಲ್ ಶಾಪ್ ನೋಡಿದ್ವಿ. ಹೇಗೂ ಬೇಕಿತ್ತಲ್ಲ, ಸರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ವೆಸ್ಪಾ ಗಾಡಿ ತೊಗೊಂಡೆ. ಅವ್ರು ನನಗೆ 600 rupees ಏನೋ ಹೇಳಿದ್ರು. ಸೊ ನಾನು 600 rupees ಎಲ್ಲ ಕೊಡಲ್ಲ, 400 rupees ಅಷ್ಟೇ ಕೊಡೋದು, ಬಿಕಾಸ್ ತುಂಬ ಏನು ಓಡಾಡಲ್ಲ ನಾವು ಅಂತ ಹೇಳಿ 400 rupees ಕೊಟ್ಟು ಒಂದು ವೆಸ್ಪಾ ಗಾಡಿ ತೊಗೊಂಡೆ. ಒಂದು ಹೆಲ್ಮೆಟ್ ಕೊಟ್ಟಿದ್ರು ಅದಕ್ಕೆ. ಆ್ಯಂಡ್ ಪೆಟ್ರೋಲ್ ನಮ್ಮ ಚಾರ್ಜು. ನಾನೊಂದು 100 rupees ಏನೋ ಪೆಟ್ರೋಲ್ ಹಾಕ್ಸಿದ್ದೆ. ಬಟ್ ವೇಸ್ಟ್ ಆಯಿತು, 100 rupees ವೇಸ್ಟ್ ಆಯಿತು. ಬಿಕಾಸ್ ನಾವು ವಾಕ್ ಜಾಸ್ತಿ ಮಾಡಿಕೊಂಡು ಪ್ಲೇಸಸ್ನ ನೋಡಿದ್ವಿ. ಇಲ್ಲಿಂದ ಅಲ್ಲಿಗೆ ಮತ್ತೆ ಯಾರು ಗಾಡಿ ತೆಗಿತಾರೆ, ಮತ್ತೆ ಎಲ್ಲ ಡಿಕ್ಕಿಗೆ ಹಾಕ್ಬೇಕಲ್ಲ ಅನ್ನೋ ಥರ ಯೋಚನೆ ಮಾಡ್ಕೊಂಡು ನಡ್ಕೊಂಡೇ ಓಡಾಡಿದ್ವಿ. ಅಂದರೆ ಜಾಸ್ತಿ ಸುತ್ತಾಡೋರಾದರೆ ಗಾಡಿ ತೊಗೊಳ್ಬೋದು. ನಾವು ಟ್ರಿಪ್ಸು ಒಂದೇ ಗಾಡೀಲಿ ಓಡಾಡಿದ್ದೀವಿ. ಆ್ಯಂಡ್ ಪೊಲೀಸು ಹಿಡಿಯಲ್ಲ ಆ ಥರ. ಬಿಕಾಸ್ ನನಗಂತೂ ಹಿಡಿಲಿಲ್ಲ. ಪೊಲೀಸ್ ಇರೋ ಕಡೆ ನಾವೇ ಸ್ವಲ್ಪ ಆ ಕಡೆ ತಪ್ಪಿಸ್ಕೊಂಡು ಓಡಾದ್ವಿ. ಬಟ್ ಹೆಲ್ಮೆಟ್ ಅಂತೂ ಹಾಕಿದ್ವಿ. ಬಟ್ ಟ್ರಿಪ್ಸ್ ಕೂತ್ಕೊಂಡ್ಬಿಟ್ಟಿದ್ವಿ. ಬಿಕಾಸ್ ನಾವು 3 ಜನಕ್ಕೆ 2 ಗಾಡಿ ತೊಗೊಳಕ್ಕಾಗಲ್ಲ. ಬಿಕಾಸ್ ಡ್ರೈವಿಂಗ್ ಗೊತ್ತಿರೋದು ನಾನು ಒಬ್ಳಿಗೇನೆ, ಅವರಿಗೆ ಯಾರಿಗೂ ಡ್ರೈವಿಂಗ್ ಗೊತ್ತಿಲ್ಲ. ಹಾಗಂತ ಆಟೋ ತೊಗೊಂಡ್ರೆ ನಮಗೆ ರಿಯಲಿ ನಾಟ್ ವರ್ತ್. ಅದಕ್ಕೋಸ್ಕರ ನೀವು ನೆಕ್ಸ್ಟ್ ಟೈಮ್ ಹೋದಾಗ ನೀವು 4 ಜನ ಹೋಗಿದ್ದೀರಾ ಅಂದರೆ 2 ಬೈಕ್ನ ರೆಂಟ್ ಮಾಡ್ಕೊಳ್ಬೋದು, ಆರಾಮಾಗಿ ಯೂಸ್ ಮಾಡ್ಬೋದು. 24 hours ಟೈಮ್ ಕೊಡ್ತಾರೆ ನೀವು ಗಾಡಿನ ಹ್ಯಾಂಡ್ ಓವರ್ ಮಾಡೋಕ್ಕೆ. ಸೊ ಒಂದು ಗಾಡಿ ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ. ಚರ್ಚ್ಗೆ ಹೋಗಿದ್ವಿ. ಫಸ್ಟು ಕ್ಯಾಥೋಲಿಕ್ ಚರ್ಚ್ ಅಂತ ಇದೆ, ತುಂಬಾ ಚೆನ್ನಾಗಿದೆ ಚರ್ಚು. ಅದನ್ನು ನೋಡಿದ್ವಿ. ಅದಾದಮೇಲೆ 1-2 ಪ್ಲೇಸಸ್ಗೆ ಹೋಗಿದ್ವಿ. ಒಂದು ಮ್ಯೂಸಿಯಂ ಗ್ಯಾಲರಿ ಅಂತ ಇದೆ, ಅದು ಅಷ್ಟೇ. ಇದೆಲ್ಲನೂ ಫ್ರೀ ಕಾಸ್ಟೇ, ಏನು ಎಂಟ್ರಿ ಫೀಸ್ ಆ ಥರ ಎಲ್ಲ ಏನೂ ಇಲ್ಲ. ಆ್ಯಂಡ್ ಅದಾದಮೇಲೆ ಫ್ರೆಂಚ್ ಕಾಲೋನಿ ಅಂತ ಇದೆ. ತುಂಬ ಜನ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕೆ ಬರ್ತಾರೆ. ತುಂಬಾ ಚೆನ್ನಾಗಿದೆ ಆ ಪ್ಲೇಸು. ಫೋಟೋ ಶೂಟ್ ಮಾಡೋಕ್ಕೆ ಮಾಡಿಸಿರೋ ಅಂಥ ಪ್ಲೇಸ್ ಅದು. ಆರಾಮಾಗಿ ಎಷ್ಟೊತ್ತು ಬೇಕಾದ್ರೂ ನೀವು ರೋಡಲ್ಲಿ ನೋಡಿದ್ರೆ ಫುಲ್ ಫೋಟೋ ಶೂಟೇನೆ. ಅದು ಹೆಂಗೆ ಅಂತ ಅಂದರೆ, ಇವಾಗ ಒಂದು ರೋಡಲ್ಲಿ ಬಿಸ್ನೆಸ್ ಅಂದರೆ ಇವಾಗ ಒಂದು ವ್ಯಾಪಾರ ಮಾಡ್ತಿರ್ತಾರೆ ಅಂದರೆ ಅದು ನಾರ್ಮಲ್ ಅಂತ ಅನಿಸುತ್ತೆ. ಒಂದು ಉದ್ದಕ್ಕೂ ರೋಡ್ ಅದೇ ನಡೀತಾ ಇರುತ್ತೆ. ಅಂದರೆ ಇಲ್ಲಿ
ಅಂದರೆ ಅಕ್ಕಪಕ್ಕ ಫ್ರೆಂಚ್ ಕಾಲೋನಿ ಏನಿದೆ ಎಲ್ಲರೂ ಫೋಟೋನೇ ತೊಗೊಳ್ತಿದ್ದು. ಅದು ನಾರ್ಮಲ್ ಆ ಥರ ಅವರಿಗೆ. ಎಷ್ಟೊಂದು ಜನ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾಯಿದ್ರು, ಎಷ್ಟೊಂದು ಜನದ ಫೋಟೋ ಶೂಟ್ಸ್ ನಾರ್ಮಲಾಗಿ ಫೋಟೋ ಶೂಟ್ ಮಾಡ್ತಿದ್ರು ಕ್ಯಾಮ್ರಾಗಳು ತಂದು. ತುಂಬ ಚೆನ್ನಾಗಿತ್ತು, ನಮಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಎಷ್ಟೊಂದು ಕೆಫೆಗಳ ಮುಂದೆನೂ ತುಂಬ ಚೆನ್ನಾಗಿರೋ ಡ್ರಾಯಿಂಗ್ಸ್ ಎಲ್ಲ ಮಾಡಿದ್ರು, ನಾವು ಎಷ್ಟೊಂದು ಫೋಟೋಗಳು ತೊಗೊಂಡ್ವಿ. ಆ್ಯಂಡ್ ಮೇನ್ ಥಿಂಗ್ ಬಂದ್ಬಿಟ್ಟು ಫುಡ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ನಮಗೆ. ಅಲ್ಲೆಲ್ಲ ಏನು ಅಂದರೆ ತಿಂಡಿ ಟೈಮಿಗೆ ತಿಂಡಿ 10 ಗಂಟೆಗೆ ತಿಂಡಿ ಅಂದರೆ ತಿಂಡಿ 10 ಗಂಟೆಗೆ ಹೋದ್ರೆ ಅಷ್ಟೇ ನಿಮಗೆ ಸಿಗೋದು, 10 ಗಂಟೆ ಮೇಲೆ ಹೋದರೆ ತಿಂಡಿ ಸಿಗೋಲ್ಲ. ಸೊ ನಮಗೂ ಹಂಗೆ ಆಯಿತು, ನಮಗೆ ಗೊತ್ತಿರಲಿಲ್ವಲ್ಲ. ಸೊ ನಾವು 11 o'clock ಹೋದ್ವಿ. ಆಲ್ಮೋಸ್ಟ್ ಏನಿಲ್ಲ ಅಂದರೆ ಒಂದು 10 ಹೋಟೆಲ್ ಹುಡುಕಿದ್ದೀವಿ. 10 ಹೋಟ್ಲಲ್ಲೂ ಟಿಫನ್ ಖಾಲಿ ಅಂತ ಅಂದರು. ನಮಗೆ ಬೇರೆ ತುಂಬ ಹಶ್ವಾಗ್ಬಿಟ್ಟಿದೆ. ಸೊ ಏನು ಮಾಡೋದಂತ ಗೊತ್ತಾಗದೆ ಸ್ನ್ಯಾಕ್ಸ್ಗಳನ್ನ ತಿನ್ಕೊಂಡ್ವಿ, ಸಮೋಸ, ಪಕೋಡ ಈ ಥರದ್ದೆಲ್ಲ ತಿನ್ಕೊಂಡ್ವಿ. ಬಿಕಾಸ್ ಆಪ್ಷನ್ ಇರಲಿಲ್ಲ ನಮಗೆ. ಆ್ಯಂಡ್ ನನ್ನ ಜೊತೆ ಬಂದಿದ್ದವರಿಬ್ಬರು ವೆಜ್ಜು, ನಾನೊಬ್ಬಳೇ ನಾನ್ ವೆಜ್ಜು. ಅದೊಂದು ಕಷ್ಟ ಆಗಿತ್ತು. ಬಿಕಾಸ್ ನಾನಿವಾಗ ಬಿರಿಯಾನಿ ತಿನ್ನಬೇಕು ಅಂದರೆ ನಾನು ಒಬ್ಬಳೇ ಅಷ್ಟೂ ತಿನ್ನಬೇಕಾಗತ್ತೆ, ಕ್ವಾಂಟಿಟಿ ಜಾಸ್ತಿ ಆಗಿರುತ್ತೆ. ಆ್ಯಂಡ್ ನಾನು ಒಬ್ಬಳೇ ತಿಂದರೆ ಪಾಪ ಅವ್ರು ತಿನ್ನೋಕ್ಕಾಗಲ್ಲ. ಸೊ ಆ ಥರ ಸ್ವಲ್ಪ ಕಷ್ಟ ಆಗಿದ್ದರಿಂದ ನಾವು ಅಲ್ಲಿ ಸ್ನ್ಯಾಕ್ಸ್ ತಿನ್ಕೊಂಡ್ವಿ. ಮಧ್ಯಾಹ್ನ ನಮಗೆ ಊಟ ಬೇಕೇ ಬೇಕು ಅಂತ ಅನಿಸಿತ್ತು. ನಮಗೆ ಲಿಟ್ರಲ್ಲೇ ನಮಗೆ ಎಷ್ಟು ಹೊಟ್ಟೆ ಹಸಿವಾಗಿತ್ತು ಅಂದರೆ ಆ ಬಿಸಿಲಿಗೂ ಅದಕ್ಕೂ ಸಾಕಾಗಿತ್ತು. ಸೊ ಅವಾಗ ನಾವೇನು ಅಂದ್ಕೊಂಡ್ವಿ, ಒಂದು ಇಂಡಿಯನ್ ರೆಸ್ಟೋರೆಂಟ್ನ ನಾವು ಗೂಗಲಲ್ಲಿ ಚೆಕ್ ಮಾಡಿದ್ವಿ. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದೀವಿ ಆ ಒಂದು ಇಂಡಿಯನ್ ರೆಸ್ಟೋರೆಂಟಿಗೆ. ಬಟ್ ಅಲ್ಲೋಗ್ಬಿಟ್ಟು ಅರ್ಧ ಗಂಟೆ ವೆಯ್ಟ್ ಮಾಡಿದ್ದೀವಿ. ಬಿಕಾಸ್ ಅಷ್ಟು ರಶ್ ಅಂದರೆ ರಶ್ ಇತ್ತು. ಆಮೇಲೆ ಒಳಗಡೆ ಎ ಸಿ ಇತ್ತು. ದ ಮೇನ್ ರೀಸನ್ ನಾವು ಒಳಗಡೆ ಹೋಗೋಕ್ಕೆ ಎ ಸಿ ಇದೆ ಅಂತ. ಸ್ವಲ್ಪ ಹೊತ್ತು ಕೂತ್ಕೊಳ್ಬೋದಲ್ಲ ಎ ಸಿಲಿ ಅಂತ ಒಂದು ಕಡೆ. ಇನ್ನೊಂದು ಇಂಡಿಯನ್ ಫುಡ್ ಅಂತ 30 ನಿಮಿಷ ವೆಯ್ಟ್ ಮಾಡಿ ಒಳಗೆ ಹೋಗಿ ಊಟ ಮಾಡಿದ್ವಿ. ಅಷ್ಟೆಲ್ಲ ಕಾದಿದ್ದಕ್ಕೂ ಅಷ್ಟೆಲ್ಲ ವಾಕ್ ಮಾಡಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು. ಫುಡ್ ಚೆನ್ನಾಗಿತ್ತು, ರೀಸ್ನಬಲ್, ಓಕೆ. 600 rupees ಪೇ ಮಾಡಿದ್ವಿ. 3 ರಿಂದ 4 ಐಟಮ್ ಏನೋ ತೊಗೊಂಡಿದ್ವಿ. 4 ಐಟಮ್ ತೊಗೊಂಡಿದ್ವಿ. 1 ಡೆಸರ್ಟ್ ತೊಗೊಂಡಿದ್ವಿ, ನೂಡಲ್ಸು, ಫ್ರೈಡ್ ರೈಸು, ಗೋಬಿ ಆ್ಯಂಡ್ ಮತ್ತೊಂದು ಫ್ರೈಡ್ ರೈಸ್ ತೊಗೊಂಡ್ವಿ. ಆ್ಯಂಡ್ ಒಂದು ಎಳ್ನೀರು ಪಾಯಸ ಅಂತ ಕೊಟ್ಟರು. ಅಲ್ಟಿಮೇಟ್ ಆಗಿತ್ತು, ನನಗೆ ಸಖತ್ ಇಷ್ಟ ಆಯಿತು. ಬಟ್ 100 rupees ಅಂತ ಅಂದರು. ದಟ್ಸ್ ಓಕೆ, ಯಾವಾಗಲೂ ಒನ್ಸ್ ಇನ್ ಅ ವೈಲ್ ಟ್ರೈ ಮಾಡೋಕ್ಕೆ ಚೆನ್ನಾಗಿತ್ತು. ಸೊ 600 rupees ಪೇ ಮಾಡಿದ್ವಿ. ಸೊ ವರ್ತ್ ಅಂತ ಅನ್ನಿಸ್ತು. ಆ್ಯಂಡ್ ಹಂಗೆ ಅಲ್ಲಿಂದ ಅದಾದಮೇಲೆ ಬೀಚಿಗೆ ಹೋದ್ವಿ. ಎಲ್ಲ ಅದೇ ಹೇಳ್ತಾರಲ್ಲ, ಪಕ್ಕದಲ್ಲೇ ಇದೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿಂದ ಬೀಚಿಗೆ ಹೋದ್ವಿ. ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ವಿ, ತುಂಬಾ ಆಟ ಆಡಿದ್ವಿ ಬೀಚಲ್ಲಿ. ನಾವು ಹೋದಾಗ ಆ್ಯಕ್ಚುಲಿ ಬೀಚಿಗೆ 5 o'clock ಆಗಿತ್ತು. ಸೊ ಚೆನ್ನಾಗಿ ಆಟ ಆಡಿದ್ವಿ. ಅಲ್ಲಿಂದ ಪಾಂಡಿಚೇರಿಲಿ ನೈಟ್ ಫುಡ್ ಸ್ಟ್ರೀಟ್ ಅಂತ ಇರುತ್ತೆ. ಫುಡ್ ಸ್ಟ್ರೀಟ್, ಒಂದು ಫುಡ್ ಸ್ಟ್ರೀಟ್ ಪೂರ ಫುಡ್ಡೇ ಡಿಫ್ರೆಂಟ್ ಆಗಿರೋದು ಏನೇನೋ ಇತ್ತು. ಸೊ ಎಲ್ಲನೂ ಟ್ರೈ ಮಾಡಬೇಕು ಅಂತ ಹೋದ್ವಿ. ಸೊ ನಮ್ಮ ಕೈಲಿ ಏನೇನಾಗುತ್ತೆ ಅದನ್ನೆಲ್ಲ ಟ್ರೈ ಮಾಡಿದ್ವಿ. ಒಂದು ಐಸ್ ಕ್ರೀಮ್ಸ್ ತೊಗೊಂಡ್ವಿ, ಆಮೇಲೆ ಫ್ರೈಡ್ ವಿಂಗ್ಸು, ಬಾರ್ಬಿಕ್ಯೂ ವಿಂಗ್ಸ್ ಅಂತೆಲ್ಲ ಬರುತ್ತಲ್ಲ, ಆಮೇಲೆ ಫ್ರೆಂಚ್ ಫ್ರೈಸ್ಗಳು, ಬರ್ಗರು, ಹಾಟ್ ವಿಂಗ್ಸು, ಎಷ್ಟೊಂದು ಚೆನ್ನಾಗಿರೋ ಐಟಮ್ಸ್ ಎಲ್ಲ ಇತ್ತು. ಫುಡ್ಡಿಗೆ ನೀವು ಖರ್ಚು ಮಾಡೋದು ಅದು ಡಿಪೆಂಡ್ಸ್ ಆನ್ ನಿಮ್ಮ ಮೇಲೆ ಬಿಟ್ಟಿದ್ದು. ನೀವು ಯಾವ ಥರ ಫುಡ್ ತಿಂತೀರಾ, ಯಾವ ಥರ ಖರ್ಚು ಮಾಡ್ತೀರಾ ಅನ್ನೋದು. ಫುಡ್ನ ನೀವು ಅದಕ್ಕೇ ಲೆಕ್ಕ ಹಾಕೋಕ್ಕೆ ಹೋಗ್ಬಾರ್ದು. ಬಿಕಾಸ್ ಅದು ಒಬ್ಬೊಬ್ಬರ ಮೇಲೆ ವೇರಿ ಆಗುತ್ತೆ. ನಾವು ಮಧ್ಯಾಹ್ನ ಹೊಟ್ಟೆ ತುಂಬ ತಿಂದ್ವಿ, ರಾತ್ರಿ ಊಟನೇ ಮಾಡಲಿಲ್ಲ. ಬಿಕಾಸ್ ನಾವು ಫುಡ್ ಸ್ಟ್ರೀಟಲ್ಲಿ ತಿಂದಿದ್ದು ಚಾಟ್ಸ್ಗಳೇ ನಮಗೆ ಜಾಸ್ತಿ ಆಗ್ಬಿಟ್ಬಿಟ್ಟಿತ್ತು. ಸೊ ಇಲ್ಲಿನ ದುಡ್ಡನ್ನ ಅಲ್ಲಿಗೆ ಹಾಕಿದ್ವಿ. ಆ್ಯಂಡ್ ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ. ಸೊ ಈ ಥರ ಆಗಿತ್ತು. ಬಟ್ ನಾನೇನು ಹೇಳೋದಂದರೆ, ಒಂದು 1500 ಒಳಗಡೆ ಒಂದು ಪಾಂಡಿಚೇರಿ ಟ್ರಿಪ್ನ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಆ್ಯಂಡ್ ತುಂಬಾ ಕನ್ವೀನಿಯೆಂಟಾಗಿ ಇರುತ್ತೆ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲದೆ ಎಲ್ಲ ಪ್ಲೇಸಸ್ನು ನೀವು ಒಂದು ದಿನದಲ್ಲಿ, ಬೆಳಗ್ಗೆ ನೀವು ಕರೆಕ್ಟಾಗಿ ಒಂದು 8 o'clock ಹೋದರೆ ಆಚೆಗಡೆ, ರಾತ್ರಿ 10 ಗಂಟೆವರೆಗೂ ನೀವು ಪಾಂಡಿಚೇರಿ ಸುತ್ತಾಡಿದ್ರೆ ಒಂದು ದಿನದಲ್ಲಿ ಇಡೀ ಪಾಂಡಿಚೇರಿ ಟ್ರಿಪ್ ಮಾಡ್ಬೋದು. ದಟ್ ಈಸ್ ಡಿಪೆಂಡ್ಸ್ ಆನ್ ಯು. ನೀವು ಹೆಂಗೆ, ಒಬ್ಬೊಬ್ರು ಇರ್ತಾರೆ ಜಸ್ಟ್ ಇಲ್ಲ ನಾವು ಬೆಳಿಗ್ಗೆ ಒಂದು ಪ್ಲೇಸು, ಮಧ್ಯಾಹ್ನ ಒಂದು ಪ್ಲೇಸು, ರಾತ್ರಿ ಒಂದು ಪ್ಲೇಸ್ ನೋಡಬೇಕು, ನಮಗೆ ಸ್ಪೇಸ್ ಬೇಕು, ನಮಗೆ ಜಾಸ್ತಿ ಓಡಾಡೋಕ್ಕಾಗಲ್ಲ, ಸುಸ್ತಾಗುತ್ತೆ, ನಮ್ಗೆ ಟಯರ್ಡ್ ಆಗೋದು ಬೇಡ, ಆರಾಮಾಗಿ ನೋಡೋಣ ಅನ್ನೋಂಗಿದ್ರೆ ಯು ಕ್ಯಾನ್ ಟೇಕ್ 2 days. ಸೊ ನಮಗೆ ಯಾವ ಥರ ಅಂತ ಅಂದರೆ, ಹೆಂಗೂ ಹೋಗ್ತೀವಿ, ಇನ್ನೇನು ಟಯರ್ಡ್ ಆಗಿದ್ರು ಆಗದೆ ಇದ್ರೂ ಕೂತ್ಕೊಂಡು ಟಯರ್ಡ್ ಆಗುತ್ತೆ ಆ ಕ್ಲೈಮೇಟಿಗೆ. ಅದ್ರ ಬದಲು ಪ್ಲೇಸ್ನೆಸ್ ನೋಡಿದ್ರೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಪ್ಲೇಸಸ್ನ ನೋಡಿದ್ವಿ. ಬಟ್ ತುಂಬ ನಾವು ನೋಡೋಕ್ಕಾಗಲಿಲ್ಲ, ಎಷ್ಟೊಂದು ಪ್ಲೇಸಸ್ಸು ಕ್ಲೋಸ್ ಆಗಿತ್ತು. ಬಟ್ ಅಲ್ಟಿಮೇಟ್ಲಿ ಚೆನ್ನಾಗಿರೋ ಪಾಂಡಿಚೇರಿ ಟ್ರಿಪ್ ಮಾಡಿದ್ವಿ. ಸೊ ಅಲ್ಲಿಂದ ವಾಪಸ್ ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ. ಸೊ ಇಷ್ಟ ಆಗಿತ್ತು ನಮ್ಮದು
ಟೋಟಲ್ 1500 ರುಪೀಸ್ ಒಳಗಡೆ ನೀವು ಟಿಕೆಟ್ನ ಬುಕ್ ಮಾಡ್ಕೊಳ್ಬೋದು. ನಾನು ಪ್ರತಿಯೊಂದೂ ಟಿಕೆಟ್ ಡೀಟೇಲ್ಸ್ನ ನಾನು ಇಲ್ಲಿ ಪಕ್ಕದಲ್ಲಿ ಹಾಕಿರ್ತೀನಿ. ಸೊ ದಯವಿಟ್ಟು ಚೆಕ್ ಮಾಡಿ. ಆ್ಯಂಡ್ ಡೋರ್ಮ್ಯಾಟ್ರಿ ರೂಮ್ಸ್ನೂ ನೀವು ಥ್ರೂ IRCTC ಆ್ಯಪ್ ಮೂಲಕನೇ ಬುಕ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದೇ ಥರ ಬೇರೆ ರೂಮ್ ಬುಕ್ನೂ ನೀವು ಮಾಡ್ಕೊಳ್ಬೋದು. IRCTCಲೇ 1000 ಒಳಗಡೆನೇ ನಿಮಗೆ ಒಂದು ರೂಮ್ಗಳು ಸಿಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ರೀಫಂಡ್ ಸಹ ಆಗುತ್ತೆ ನಿಮಗೆ ಅಕಸ್ಮಾತಾಗಿ ಕ್ಯಾನ್ಸಲ್ ಆದರೆ, ಎಮರ್ಜೆನ್ಸಿ ಕ್ಯಾನ್ಸಲ್ ಎಲ್ಲ ಆದರೆ. ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಳ್ಬಹುದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ, ಇನ್ಫಾರ್ಮೇಟಿವ್ ಅಂತ ಅನಿಸಿದೆ ಅಂತ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ಯಾವುದಾದ್ರೂ ನಿಮಗೆ ಅಂದರೆ ಡೀಟೇಲ್ಸ್ ಬೇಕು ಅಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇದೇ ಥರ ಟ್ರಾವೆಲಿಂಗ್ ವ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ನಮ್ಮ ಚಾನಲ್ನ ಬೇರೆಯವ್ರಿಗೂ ಶೇರ್ ಮಾಡಿ. ಬೇರೆಯವರು ನೋಡ್ತಾರೆ, ಅವ್ರಿಗೂ ಇಷ್ಟ ಆದರೆ ಅವ್ರು ಇನ್ನೊಬ್ರಿಗೆ ಶೇರ್ ಮಾಡ್ತಾರೆ. ಸೊ ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.